ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಸಾಕ್ಷಿ ತಗೊಂಡಂತ ಸೀಕ್ರೆಟ್ ಟಾಸ್ಕ್ ಯಶಸ್ವಿ ಆಯ್ತಾ. ತಾನು ಅನ್ಕೊಂಡ ಹಾಗೆ ಆ ಒಂದು ಟಾಸ್ಕಲ್ಲಿ ಯಶಸ್ವಿಯಾಗೇ ಬಿಟ್ಲ ಸಾಕ್ಷಿ. ಇದರ ಜೊತೆಗೆ ರಾಜುವಿನ ಬಂಡವಾಳ ಹೊರಗಡೆ ಬಿದ್ದಿದೆ. ಹಾಗಿದ್ರೆ ಏನಾಯಿತು, ಏನು ಕಥೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸಾಕ್ಷಿ ಅಗ್ನಿಗೆ ವಾಯ್ಸ್ ಬರೆಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಅಗ್ನಿ ಯಾರ್ದೋ ಜೊತೆ ಫೋನಲ್ಲಿ ಮಾತಾಡ್ತಿದ್ದಾರೆ, ಇವ್ರು ಏನು ಹೇಳ್ತಿದ್ದಾರೆ ಯಾವುದೂ ಕೂಡ ಗೊತ್ತಾಗ್ತಿಲ್ಲ. ಈ ಕಡೆ ಸಾಕ್ಷಿ ಏನು ವಿಷಯ ಅಂತ ಕೇಳಿದಾಗ ನಿನಗೆ ಇದೇ ಬೇಕಾಗುತ್ತಲ್ವಾ, ನನ್ನ ವಾಯ್ಸ್ ನೀನು ಆಗಬೇಕು ಅಂತ, ನಾನು ಏನೇ ಮಾಡಿದ್ರು ನೀನು ಪರ್ಮಿಷನ್ ತಗೋಬೇಕು, ನಾನು ಹೇಳೋದಲ್ಲ ನೀನೇ ಹೇಳಬೇಕು, ಇದು ನಿನಗೆ ತುಂಬ ಖುಷಿ ಕೊಡ್ತಿದ್ದೆ ಅಲ್ವಾ, ಇದನ್ನೇ ಕಾಯ್ತಿದ್ದೆ ಹಂಗೆ ಹಿಂಗೆ ಅಂತ ಹೇಳಿ ಸಾಕ್ಷಿ ಮೇಲೆ ರೇಖೆ ಹಾಕಿಬಿಡ್ತಾರೆ ಅಗ್ನಿ. ಹಾಗಾಗಿ ನನಗೆ ಕೋಪ ಬರ್ತಿದೆ, ಬಟ್ ಏನು ಮಾಡ್ದು, ನಾನು ಬೈದ್ರೆ ವಾಪಸ್ ಬೈಯಕ್ಕೆ ನಿಮಗೆ ಬಾಯ ಇಲ್ವಲ್ಲ, ಖಂಡಿತವಾಗ್ಲೂ ಕೂಡ ಇಲ್ಲ ಅಂದರೆ ಖಂಡಿತ ಬೈದ್ ಬಿಡ್ತದ, ನಾನು ಅಷ್ಟು ಸಿಟ್ಟು ಬರ್ತದೆ ನನಗೆ ಅಂತ ಹೇಳಿ ಸಾಕ್ಷಿ ಅನ್ಕೋತಾರೆ. ನಂತರ ಯೋಚನೆ ಮಾಡಬೇಡಿ ಸರ್, ಇವತ್ತು ನಾನು ನಿಮಗೆ ವಾಯ್ಸ್ ಬರ್ಸ್ತೀನಿ, ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಅಡ್ಗೆ ಮನೆಗೆ ಹೋಗ್ತಾಳೆ ಸಾಕ್ಷಿ. ಅಡ್ಗೆ ಮನೆಗೆ ಹೋದವಳೆ ಕಷಾಯ ಮಾಡೋದಕ್ಕೆ ಮುಂದಾಗ್ತದಾಳೆ. ಗೋಪಣ್ಣನ ಹತ್ರ ಎಲ್ಲ ಒಂದು ಸಾಮಗ್ರಿಗಳನ್ನು ತಗೋತಾಳೆ. ಇಲ್ಲಿ ಗೋಪಣ್ಣ ಏನಮ್ಮ ಕಷಾಯ ಮಾಡ್ತಿದ್ಯಾ, ಯಾರಿಗೆ ಅಂದಾಗ ಇನ್ಯಾರಿಗೆ, ಅಗ್ನಿ ಸರ್ಗೆ ಅಂದಾಗ, ಏನು ನಿಮ್ಮ ಅಗ್ನಿ ಸರ್ಗೆ ಕಷಾಯ ಮಾಡ್ತಿದ್ಯಾ, ಇಲ್ಲ ಇಲ್ಲ ನಮ್ಮ ಅಗ್ನಿ ಅವರು ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಬಾಸು ಕುಡಿಯೋದಿಲ್ಲ ಕಷಾಯನ ಅಂದಾಗ, ಕುಡಿಯೋ ರೀತಿ ನಾನು ಮಾಡ್ತೀನಿ ಗೋಪಣ್ಣ ಅಂತ ಹೇಳಿದೆ. ಇಲ್ಲಿ ಸಾಕ್ಷಿ ಕಷಾಯ ಮಾಡೋದಕ್ಕೆ ಮುಂದಾಗೆ ಬಿಡ್ತಾಳೆ. ಅದಕ್ಕೂ ಮುನ್ನ ಇಲ್ಲಿ ಸಾಕ್ಷಿ ಅದಿತಿ ಮನೆಯಲ್ಲಿರ್ತಾಳೆ, ಅದಿತಿ ರೂಮಲ್ಲಿರ್ತಾಳೆ. ಇನ್ನೇನು ಅವಳು ಯುವಿ ಫೋಟೋವನ್ನು ನೋಡಬೇಕಾಗಿರತ್ತೆ, ಅಷ್ಟರಲ್ಲಿ ಯುವಿನೇ ಕಾಲ್ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಫೋಟೋ ನೋಡೋಕ್ಕಾಗಲ್ಲ. ಸಾಕ್ಷಿ ಹೊರಗಡೆ ಬರ್ತಾಳೆ, ಈ ಕಡೆ ಅದಿತಿ ಯುವಿ ಜೊತೆ ಮಾತನಾಡ್ತಾರೆ. ಇತ್ತ ಕಡೆ ಯುವಿ ಕೂಡ ಸಾಕ್ಷಿ ಮನೆಯಲ್ಲಿ ಇದ್ಕೊಂಡು ಇಲ್ಲಿ ಅದಿತಿ ಜೊತೆ ಮಾತಾಡ್ತಿದ್ದಾರೆ. ಅದಿತಿ ಮನೆ ತಲುಪಿದ್ಯಾ ಅಂದಾಗ, ಹಾಂ ಯುವಿ ಮನೆ ತಲುಪಿದೆ ಅಂತ ಹೇಳ್ತಾರೆ. ಜೊತೆಗೆ ನೀನು ಯಾವಾಗ ಯುವಿ ಮನೆಯವ್ರು ಎಲ್ಲರೂ ಕೂಡ ಕೇಳ್ತಿದ್ದಾರೆ ಯಾವಾಗ ಮುಗಿಯುತ್ತೆ ನೀನು ಅವು ಪ್ರಾಜೆಕ್ಟ್ ಅಂದಾಗ, ಆದಷ್ಟು ಬೇಗ ಮುಗಿಯುತ್ತೆ, ನನಗೂ ಕೂಡ ನಿನ್ನನ್ನು ಬಿಟ್ಟಿರೋದಕ್ಕೆ ಇಷ್ಟ ಆಗೋದಿಲ್ಲ ಅದಿತಿ, ನನಗೂ ಕೂಡ ಇಡೀ ಸಮಯವನ್ನೆಲ್ಲ ನಿನ್ನ ಜೊತೆನೇ ಕಳಿಬೇಕು ಅನ್ನೋ ಆಸೆ ಇದೆ, ನಿನ್ನ ಬಿಟ್ಟು ಬೇರೆ ಎಲ್ಲೂ ಹೋಗಬಾರ್ದು, ಇಡೀ ನನ್ನ ಜೀವನದ ಪ್ರತಿ ಕ್ಷಣ ಪ್ರತಿದಿನ ಎಲ್ಲ ಸಮಯವನ್ನು ಕೂಡ ನಿನಗೋಸ್ಕರನೇ ಮೀಸಲಾಗಿಟ್ಟು ನಿನ್ನ ಜೊತೆಯಲ್ಲೇ ಕಳಿಬೇಕು ಅನ್ನೋ ಆಸೆನೆ ನನಗೂ ಕೂಡ ಇರೋದು. ಆದರೆ ಏನು ಮಾಡೋದು, ಈ ಒಂದು ಕೆಲಸವನ್ನು ಮುಗಿಸ್ಬಿಟ್ರೆ ಎಲ್ಲ ಕೂಡ ಸರಿ ಹೋಗ್ಬಿಡುತ್ತೆ ಅಂತಾರೆ. ನನಗೂ ಕೂಡ ನಿನ್ನ ಜೊತೆನೇ ಇರಬೇಕು ಅನ್ನೋ ಆಸೆ ಆಗುತ್ತೆ ಅಂತ ಹೇಳಿ ಅದಿತಿ ಕೂಡ ಮಾತನಾಡ್ತಿರ್ತಾರೆ. ಅದೇ ಸಮಯಕ್ಕೆ ಸಾಕ್ಷಿಯ ಮಾವ ಅಲ್ಲಿಗೆ ಬರ್ತಾರೆ. ನಗ್ತಾ ಮಾತಾಡ್ತಿರುವುದನ್ನು ನೋಡಿದೆ. ಹತ್ರ ಬರ್ತಾರೆ. ಹತ್ರ ಬರ್ತಿದ್ದಾಗೆ ಇಲ್ಲಿ ಯುವಿಗೆ ಗೊತ್ತಾಗ್ಬಿಡತ್ತೆ ಸಾಕ್ಷಿ ಮಾವ ಬಂದ್ರು ಅಂತ ಹೇಳಿ ತಕ್ಷಣ ಕಾಲ್ ಕಟ್ ಮಾಡಿಬಿಡ್ತಾರೆ. ಏನಪ್ಪ ಯಾರ್ದೋ ಜೊತೆ ಮಾತನಾಡ್ತಿದ್ದೆ ಅಂದಾಗ, ಅಯ್ಯೋ ಯಾರು ಕಾಲ್ ಮಾಡಿದ್ರು, ಮಾಮೂಲಿ ಕಾಲ್ ಮಾಡ್ತಾರಲ್ವಾ ಕಸ್ಟಮರ್ ಕೇರಿಂದ ಅಂದಾಗ, ಹೌದಾ ನಾನೆಲ್ಲೋ ಯಾವುದೋ ಹುಡುಗಿ ಜೊತೆ ಮಾತಾಡ್ತಿದ್ದೆ ಅಂತ ಅಂದ್ಕೊಂಡೆ ಅಂದಾಗ, ಹುಡುಗಿ ಜೊತೆನೇ ಮಾತಾಡ್ತಿದ್ದೆ, ಯಾವುದೋ ಬ್ಯಾಂಕಿಂದ ಕಾಲ್ ಮಾಡಿದ್ದು ನನಗೆ ಲೋನ್ ಬೇಕಾ ಅಂತ ಹೇಳ್ತಾರೆ. ಮತ್ತು ಅಷ್ಟೊಂದು ನಕ್ಕೊಂಡು ಮಾತಾಡ್ತಿದ್ದೆ, ಯಾರಾದರೂ ಈ ರೀತಿ ಅವ್ರ ಜೊತೆ ನಕ್ಕೊಂಡು ಮಾತಾಡ್ತಾರೆ, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ರೀತಿ ಅಂತ ಸಾಕ್ಷಿ ಮಾವ ಹೇಳಿದಾಗ, ಅದು ಹಾಗಲ್ಲ, ಅವ್ರು ಲೋನ್ ತೊಗೊಳ್ಳಿ ಅಂದರು, ನಾನು ತೊಗೋತೀನಿ ಬಟ್ ತೀರಿಸಲ್ಲ ಅಂತೆ, ಹಾಗಾಗಿ ಇಬ್ಬರು ಜೋಕ್ ಮಾಡ್ತಾ ನಗ್ತಾ ಇದ್ವಿ ಅಂದಾಗ, ಏನಪ್ಪ ಸಾಲ ತೊಗೊಂಡು ತೀರಿಸದೆ ಸಾಲಗಾರನ ಮನೆ ಕರೆಸ್ಬೇಡಪ್ಪ, ನಮಗೆಲ್ಲ ಅದೆಲ್ಲ ಇಷ್ಟ ಆಗೋದಿಲ್ಲ ಅಂದಾಗ, ಏನಿಲ್ಲ ಅಂಕಲ್ ಆ ರೀತಿ ಏನಿಲ್ಲ, ನಾನು ಜಸ್ಟ್ ತಮಾಷೆ ಮಾಡಿದೆ ಅಷ್ಟೇ ಅಂತ ಹೇಳ್ತಾರೆ. ಆ ಕಡೆ ಅದಿತಿ ಅಯ್ಯೋ ಸರಿಯಾದ ಟೈಮಲ್ಲಿ ಕಾಲ್ ಕಟ್ ಆಯ್ತಲ್ಲ ಅಂದ್ಕೊಂಡಿದ್ದೆ, ಮತ್ತೆ ಕಾಲ್ ಮಾಡ್ತಾಳೆ. ಈ ಕಡೆ ಅದಿತಿ ಕಾಲ್ ಬರುತ್ತೆ. ಮತ್ತೆ ಇಲ್ಲಿ ರಾಜುವಿನ ಮುಖಚಹರೆ ಚೇಂಜ್ ಆಗತ್ತೆ, ಅದನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಸಾಕ್ಷಿ ಮಾವ. ನಂತರ ಮಾತಾಡಪ್ಪ ಫೋನಲ್ಲಿ, ನಾನು ಹೋಗ್ತೀನಿ ಅಂತ ಹೇಳಿ ಹೋಗ್ತಾರೆ. ಈ ಕಡೆ ತುಂಬ ತಬ್ಬಿಬ್ಬಾಗಿರ್ತಾರೆ, ಮುಖದಲ್ಲೆಲ್ಲ ಬೆವರ್ತಾ ಇರ್ತಾರೆ ರಾಜು. ಹಾಗಾಗಿ ಅದನ್ನು ನೋಡ್ದಂಥ ಸಾಕ್ಷಿ ಮಾವಂಗೆ ಅನ್ಸುತ್ತೆ ಹುಡುಗ ಏನೋ ಮಾಡ್ತಿದ್ದಾನೆ ಅಂತ ಹೇಳಿ ಅನ್ನಿಸ್ತದೆ. ಕಂಡ ಹಾಗೆ ಈ ವ್ಯಕ್ತಿ ಅಲ್ಲ, ನಾವು ಕೆಲವೊಮ್ಮೆ ತಪ್ಪು ಮಾಡಿಬಿಡ್ತೀವಿ ಮೇಲ್ನೋಟಕ್ಕೆ ನೋಡಿನೇ ಒಳ್ಳೆ ಅಂತ, ಬಟ್ ಈ ವ್ಯಕ್ತಿ ಹಿಂದೆ ಏನೋ ಇದೆ ಅಂತಾನೆ ಅನ್ನಿಸ್ತದೆ. ಖಂಡಿತವಾಗ್ಲೂ ಈ ವ್ಯಕ್ತಿ ನಾವು ಅನ್ಕೊಂಡಾಗಲ್ಲ, ಬೇರೆನೇ ಇದೆ ಇದ್ರ ಕತೆ ಅಂತ ಹೇಳಿ ಮಾವ ಅನ್ಕೋತಾರೆ. ನಂತರ ಇಲ್ಲಿ ಸಿಕ್ಕಾಕೊಂಡು ಬಿಡ್ತದ್ನಲ್ಲ ಅಂತ ಅನ್ಕೊಂಡು ಕೋಪ ಮಾಡಿಕೊಂಡು ಅದಿತಿ ಮೇಲೆ ರೇಗ್ ಬಿಡ್ತಾರೆ. ಇಲ್ಲಿ ರಾಜು ಏನು ಅನ್ಕೊಂಡಿದ್ಯಾ, ಅದಿತಿ ಕಾಲ್ ಕಟ್ ಮಾಡಿದ್ರೆ ಗೊತ್ತಾಗ್ಬೇಕಲ್ವಾ, ಬ್ಯುಸಿ ಬರ್ತೀನಿ ಕಾಲ್ ಆನಂತರ ಮಾಡ್ತೀನಿ ಅಂತ, ಅದನ್ನು ಬಿಟ್ಟು ಈ ರೀತಿ ಪದೇ ಪದೇ ಕಾಲ್ ಮಾಡಿದ್ರೆ ಹೇಗೆ, ಎಷ್ಟು ಟೆನ್ಷನ್ ಆಗೋಯ್ತು ಗೊತ್ತಾ ನನಗೆ ಅಂದಾಗ, ಟೆನ್ಷನ್ ಯಾಕೆ ನನಗೆ ಗೊತ್ತಾಗಿಲ್ಲ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು, ನೀನು ಕಾಲ್ ಮಾಡೋ ತನಕ ನಾನು ವೆಯ್ಟ್ ಮಾಡಬೇಕಾಗಿತ್ತು ಅಂತ ಅದಿತಿ ಹೇಳ್ತಾರೆ. ಜೊತೆಗೆ ಟೆನ್ಷನ್ ಅಂದರೆ ಇಲ್ಲಿ ಒಂದು ಮಗುಗೆ ಆಪ್ರೇಷನ್ ಮಾಡಿಸ್ಬೇಕಾಗಿದೆ, 6 ಲಕ್ಷ ದುಡ್ಡು ಹೊಂದಿಸ್ಬೇಕು, ನಾನು ಎಷ್ಟು ಕಷ್ಟಪಟ್ಟು ಹೊಂದಿಸ್ತಾ ಇದ್ದೀನಿ ಗೊತ್ತಾ, ನನ್ನ ಕೈಲೇ ಆದಷ್ಟು 2 ಲಕ್ಷ ಹೊಂದಿಸಿದ್ದೀನಿ, ಇನ್ನೂ 4 ಲಕ್ಷ ಬೇಕು ಅಂದಾಗ, ಹೌದಾ ಅದಕ್ಕೆ ಉಳಿದಿರೋ ಅಮೌಂಟ್ ನಾನು ಕೊಡ್ತೀನಿ ಅಂದಾಗ, ಬೇಡ ನೀನು ಯಾಕೆ ಕೊಡ್ತೀನಿ
ಹೊಂದಿಸ್ತೀಯ, ನಾನೇ ಹೊಂದಿಸ್ತೀನಿ ಅಂತ ಹೇಳ್ತಾರೆ. ಯಾಕೆ ಆ ರೀತಿ ಅನ್ಕೋತೀಯ ಯುವಿ? ನಾನು ಆ ಮಗುಗೆ ಕೊಡ್ತಿರೋ ಗಿಫ್ಟ್ ಅಂತ ಅನ್ಕೋ. ಆ ಮಗು ಪ್ರಪಂಚ ನೋಡ್ಬೇಕಲ್ವಾ? ನಾನು ಕೂಡ ದುಡ್ಡು ಇಟ್ಕೊಂಡು ಏನು ಮಾಡಲಿ? ಅಪ್ಪ ಮತ್ತು ಅಣ್ಣ ಇಬ್ಬರು ಕೂಡ ಬೇಡ ಅಂದರೂ ಕೂಡ ದುಡ್ಡು ಹಾಕ್ತಾರೆ. ಈ ರೀತಿ ಒಳ್ಳೆ ಕೆಲಸಕ್ಕಾದರೂ ಆಗಲಿ ಅಂದಾಗ ಸರಿ ಆಯಿತು ಅದಕ್ಕೆ ನಿನ್ನಂಥ ಒಳ್ಳೆ ಹುಡುಗಿನ ನನಗೆ ಸಿಕ್ಕಿರೋದು ತುಂಬಾ ಪುಣ್ಯ ಮಾಡಿದ್ದೀನಿ ನಾನು. ಯಾವುದೋ ಗೊತ್ತಿಲ್ಲದೆ ಇರೋ ಹುಡುಗಿಗೆ ಇಷ್ಟು ದುಡ್ಡು ಖರ್ಚು ಮಾಡ್ತಿದ್ಯಲ್ವಾ? ನಿಜವಾಗ್ಲೂ ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂದಾಗ ನಿನ್ನಂಥ ಒಳ್ಳೆ ಮನಸ್ಸಿರೋ ಹುಡುಗನ ಮದುವೆ ಆಗೋದಕ್ಕೆ ನಾನು ಕೂಡ ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಹೇಳಿ ಆದಿತ್ಯ ಕೂಡ ಹೇಳ್ತಾರೆ. ತದನಂತರ ಇಲ್ಲಿ 4 ಲಕ್ಷ ಆಲ್ರೆಡಿ ಅಕೌಂಟ್ಗೆ ಬಂದು ಸೇರಿಕೊಳ್ಳುತ್ತೆ. ರಾಜುಗಂತೂ ಫುಲ್ ಖುಷಿ ಆಗಿಬಿಡುತ್ತೆ. ಕೊನೆಗೂ ಬಂತಲ್ಲ 4 ಲಕ್ಷ ಅಂತ ಹೇಳಿ. ಆ ಕಡೆ ಆದಿತ್ಯ ಎಂಥ ಒಳ್ಳೆ ಹುಡುಗನ ಇಷ್ಟಪಟ್ಟಿದ್ದೀನಿ ಅನ್ಕೋತದಾಳೆ. ಪಾಪ ಅವಳಿಗೆ ಗೊತ್ತಿಲ್ಲ ರಾಜು ಅಲಿಯಾಸ್ ಯುವಿ ಈ ರೀತಿ ಖತರ್ನಾಕ್ ಅಂತಕ್ಕಂಥದ್ದು. ಹಾಗಿದ್ರೆ ಇಲ್ಲಿ ಯುವಿ ನಿಜವಾಗ್ಲೂ ಪ್ರೀತಿ ಮಾಡ್ತಿರೋದು ಯಾರನ್ನ? ಆದಿತ್ಯನ, ಸಾಕ್ಷಿಯನ್ನ, ಅಥವಾ ಯಾಕೆ ಸಾಕ್ಷಿ ಹಿಂದೆ ಬಿದ್ದಿದ್ದಾರೆ? ಇದೆಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿದೆ. ಯಾಕಂದ್ರೆ ಇಲ್ಲಿ ಯಾವಾಗ ದುಡ್ಡು ಬಂತು ಆಗ ಅನ್ಕೋತಾರೆ ರಾಜು ಸದ್ಯ ದೇವರು ದುಡ್ಡುಗೋಸ್ಕರ ಆದಿತ್ಯನ ದಯಪಾಲಿಸಿದ್ದಾನೆ, ಅದೇ ರೀತಿ ಮನಸ್ಸು ತೃಪ್ತಿಗೆ ಸಾಕ್ಷಿ ಸಿಕ್ಬಿಟ್ರೆ ಅಷ್ಟೇ ಸಾಕು ಅಂತ ಅನ್ಕೋತಾರೆ. ಇಲ್ಲಿ ಗೊತ್ತಾಗತ್ತೆ ನಿಜಕ್ಕೂ ಕೂಡ ಇಲ್ಲಿ ಸಾಕ್ಷಿಯನ್ನ ನೋಡಿದ ಕ್ಷಣನೇ ರಾಜು ಇಷ್ಟಪಡ್ತಾರೆ. ಹಾಗಾಗಿ ಸಾಕ್ಷಿಯನ್ನ ನಿಜಕ್ಕೂ ಇಷ್ಟಪಡ್ತಿದ್ದಾರೆ. ಬಟ್ ಆದಿತ್ಯನ ಖಂಡಿತ ಇಲ್ಲ, ಜಸ್ಟ್ ದುಡ್ಡಿಗೋಸ್ಕರ ಆದಿತ್ಯ ಹಿಂದೆ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಇದರ ನಡುವೆ ಇದ್ದ ಕಡೆ ಆದಿತ್ಯ ಕೆಳಗಡೆ ಬರ್ತಾರೆ. ಅಡುಗೆ ಮನೆಯಲ್ಲಿ ಕಷಾಯ ಮಾಡ್ತಿರೋದನ್ನ ನೋಡ್ದಂತ ಆದಿತ್ಯ ಏನಿದು ಸಾಕ್ಷಿ ಯಾಕೆ ಅಂದಾಗ ನಿಮ್ಮ ಅಣ್ಣಂಗೋಸ್ಕರ ಅಗ್ನಿ ಸರ್ಗೋಸ್ಕರ ಅಂತಾರೆ. ನಮ್ಮ ಅಣ್ಣ ಕಷಾಯ ಎಲ್ಲ ಕುಡಿಯೋದಿಲ್ಲ ಅಂದಾಗ ಕಷಾಯ ಕುಡಿಯೋ ಹಾಗೆ ನಾನು ಮಾಡ್ತೀನಿ, ಈ ಕಷಾಯ ತಗೊಂಡು ಹೋಗಿ ಕುಡಿಲಿಲ್ಲ ಅಂದ್ರೆ ಸಾಕ್ಷಿ ಅಂತ ಹೇಳಿ ಮಾತನಾಡಿ ಖಂಡಿತವಾಗ್ಲೂ ಕೂಡ ಅವ್ರು ಕುಡಿತಾರೆ ಅಂತ ಹೇಳಿ ದೂರದಲ್ಲೇ ನಿಂತು ಕೊಟ್ಟು ವೆಯ್ಟ್ ಮಾಡ್ತಿದ್ದಾಳೆ. ಆ ಕಡೆ ಆದಿತ್ಯ ಮತ್ತೆ ಗೋಪಣ್ಣ ಇಬ್ರು ಕೂಡ ಹೋಗಿದೆ, ಅಣ್ಣ ಕಷಾಯ ತಗೋ ಕುಡಿ, ಗಂಟ್ಲು ಸರಿ ಹೋಗುತ್ತೆ ಅಂತ ಹೇಳಿ ಕೊಡ್ತಾರೆ. ಕಷಾಯ ಏನೋ ತಗೋತಾರೆ ಬಟ್ ಕುಡಿಯೋಕ್ಕಾಗಲ್ಲ, ಬೇಡ ಅಂತ ಹೇಳ್ತಾರೆ. ಕುಡಿಯೋಣ ಸರಿ ಹೋಗುತ್ತೆ, ಎಷ್ಟು ದಿನ ಅಂತ ಇದೇ ರೀತಿ ಇರ್ತೀಯ, ಕುಡಿ ನೀನ್ ಮಾತಾಡ್ಬೋದು, ಕುಡಿ ಅಂತ ಹೇಳ್ತಿದ್ದೆ. ಕುಡಿಯೋಕೆ ಅಂತ ಮುಂದಾಗ್ತಾರೆ, ಮತ್ತೆ ಆಗೋದಿಲ್ಲ ಅಗ್ನಿಗೆ ಕುಡಿಲಿಕ್ಕೆ ಅಂತ ಹೇಳಿ. ಆಗ ಗೋಪಣ್ಣ ಮತ್ತೆ ಆದಿತ್ಯ ಇಬ್ರು ಕೂಡ ಸಾಕ್ಷಿ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಸರಿ ಆಯ್ತು ಬಿಡು ಅಣ್ಣ, ನಿನಗೆ ಕಷಾಯ ಕುಡಿಯೋಕೆ ಇಷ್ಟ ಇಲ್ಲ ಅಂದ್ರೆ ನಾವೇನ್ ಮಾಡುದು, ನಿನ್ಗೆ ಮಾತು ಬರಬಾರ್ದು ಅಂತಿದೆ, ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ. ಸರಿ ಬಿಡು, ನಿನ್ ವಾಯ್ಸ್ ಯಾವಾಗ್ಲೂ ಕೂಡ ಸಾಕ್ಷಿನೇ ಆಗಿರ್ಬೇಕು, ಸಾಕ್ಷಿ ಯಾವಾಗ್ಲೂ ನಿನ್ ಜೊತೆನೇ ಇರಬೇಕು, ಸಾಕ್ಷಿನೇ ನಿನ್ನ ಎಲ್ಲ ಒಪಿನಿಯನ್ಸ್ ಹೇಳ್ಬೇಕು ಅನ್ನೋ ಆಸೆ ನಿನಗಿದೆ ಅನ್ನೋದಾದ್ರೆ ಅದನ್ನ ನಾವು ಬೇಡ ಅಂತ ಹೇಳೋಕ್ಕಾಗತ್ತಾ? ಖಂಡಿತ ಇಲ್ಲ, ನಿನ್ಗೆ ಹೇಗ್ ಬೇಕೋ ಹಾಗಿರುವ ಅಣ್ಣ ಕಷಾಯನ ಕುಡಿಲೇಬೇಡ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿಸ್ಕೊಂಡಂತ ಅಗ್ನಿ ಹಾಗೆ ಗಟಗಟ ಅಂತ ಹೇಳಿ ಕಷಾಯ ಕುಡಿದ್ಬಿಡ್ತಾರೆ. ಈ ಕಡೆ ದೂರದಿಂದ ನೋಡ್ತಿರೋ ಸಾಕ್ಷಿ ಕೊನೆಗೂ ಕಷಾಯ ಕುಡಿದ್ರು ಅಂತ ಖುಷಿ ಪಡ್ತಿದ್ರೆ, ಇದ್ದ ಕಡೆ ಚಿಕ್ಕಮ್ಮನ ಮಗ ಕೂಡ ಅಗ್ನಿ ಕಷಾಯ ಕುಡಿದ್ಬಿಟ್ರ ಅಂತ ಅಚ್ಚರಿಗೊಳ್ತಿದ್ದಾರೆ. ಕೊನೆಗೂ ಕೂಡ ಸಾಕ್ಷಿ ತಾನು ಅನ್ಕೊಂಡಾಗೆ ಇಲ್ಲಿ ಕಷಾಯವನ್ನ ಕುಡಿಸೇ ಬಿಟ್ಲು. ಫೈನಲಿ ತನ್ನ ಟಾಸ್ಕ್ ಅಲ್ಲಿ ಯಶಸ್ವಿಯಾಗೇ ಬಿಟ್ಲು. ಅದರ ಜೊತೆಗೆ ಕಷಾಯವನ್ನ ಕುಡಿದಿರ್ತಕ್ಕಂಥ ಅಗ್ನಿಗೂ ಕೂಡ ಮಾತು ಬರ್ತದೆ. ಕೊನೆಗೂ ಇದಕ್ಕೆ ಕಾರಣ ಸಾಕ್ಷಿ ಅಂತ ಗೊತ್ತಾಗ್ತದಾಗೆ ಮತ್ತಷ್ಟು ಪ್ರೀತಿ ಜಾಸ್ತಿ ಆಗ್ತದೆ ಇಲ್ಲಿ ಸಾಕ್ಷಿ ಮೇಲೆ ಅಗ್ನಿಗೆ. ಬಟ್ ಅವರಿಬ್ಬರಿಗೆ ಗೊತ್ತಿಲ್ಲ ಅವರಿಬ್ರು ಪ್ರೀತಿಯ ಪಾಶಕ್ಕೆ ಬಿದ್ದಿದ್ದಾರೆ ಅಂತ ಹೇಳಿ. ಹಾಗಿದ್ರೆ ಮುಂದೇನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುವುದನ್ನ ಮರಿಬೇಡಿ.